ನೋಡಿ, ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ, ಇಂದಿನ ಬೆಂಗಳೂರು ಮಹಾನಗರ ಪಾಲಿಕೆ ಈಗಿನ ಜಿಬಿಯ ವ್ಯಾಪ್ತಿಯ 198 ವಾರ್ಡ್ ಅಲ್ಲಿ ಈ ಮನೆಯಿಂದ ಕಸ ತೆಗೆಯಕ್ಕೆ ಒಂದು ಟೆಂಡರ್ ಕರೆದಿದ್ರು 33 ಪ್ಯಾಕೇಜ್ಗೆ. ಅದು ಎವ್ಯಾಲ್ಯೂಯೇಷನ್ ಎಲ್ಲ ಮುಗಿದು 1ನೇ ತಾರೀಕು ಇದೇ ವರ್ಷ ಜನವರಿಯಲ್ಲಿ ಫೈನಾನ್ಸ್ ಬಿಡ್ ಎಲ್ಲ ಓಪನ್ ಆಯ್ತು. ಅದರಲ್ಲಿ ಯಾರು ಈ TEC ಅಂತ ಎವ್ಯಾಲ್ಯೂಯೇಷನ್ ಮಾಡಿದಾರಲ್ಲ, ಟೆಂಡರ್ ಎವ್ಯಾಲ್ಯೂಯೇಷನ್, ಆ ಕಮಿಟಿಯವರು ಒಂದೇ ಒಂದು ಗುಂಪಿಗೆ, ಯಾರೋ ಒಬ್ರು ಪೂರ್ವ ನಿರ್ಧಾರಿತ ಗುಂಪಿಗೆ ಸಹಾಯ ಆಗೋ ತರ ಎವ್ಯಾಲ್ಯೂಯೇಷನ್ ಅಂದ್ರೆ ಮೌಲ್ಯಮಾಪನ ಮಾಡಿ ಒಂದು ಗುಂಪಿಗೆ ಒಂದು ಫೇವರಿಸಮ್ ಮಾಡಿದ್ದಾರೆ. ಆ ಫೇವರಿಸಮ್ ಮಾಡುವಾಗ ಆ ಗುಂಪಿಗೆ ಒಂದು 25 ಪ್ಯಾಕೇಜ್ ಔಟ್ ಆಫ್ 33 ಪ್ಯಾಕೇಜ್ 25 ಪ್ಯಾಕೇಜ್ ಅವ್ರಿಗೆ ಮಾಡೋ ತರ ಮಾಡುವಾಗ, ಅದರಲ್ಲೂ 12 ಪ್ಯಾಕೇಜ್ ಒಂದೇ ಕುಟುಂಬಕ್ಕೆ, ವಾನಾತಿ ಅನ್ನೋ ಒಂದು ಕುಟುಂಬಕ್ಕೆ ಸೇರಿರುವಾಗ 12 ವಿವಿಧ ಕಂಪನಿಗಳಿಗೆ ಆಗೋ ತರ ಮೌಲ್ಯಮಾಪನವನ್ನ ಪಕ್ಷ ಭೇದ ಮಾಡಿದ್ದಾರೆ. ಇದನ್ನ ಖಂಡಿಸಿ ನಾವು ಈಗಾಗಲೇ ಮಾನ್ಯ ಅಪರಾಯ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಾರೆ ತುಷಾರ್ ಗಿರಿನಾಥ್ ಅವರಲ್ಲಿ ಅಪೀಲ್ ಹಾಕೊಂಡಿದ್ವಿ. ಆ ಅಪೀಲಲ್ಲಿ ಒಟ್ಟು 63 ಅಪೀಲ್ ಹಾಕಿದ್ವಿ. 63 ಅಪೀಲನ್ನ ದಿನಾಂಕ 27/1/2026ರಿಂದ 7/2/2026 ಸತತವಾಗಿ ಅವರು ಎಲ್ಲಾ ಅಪೀಲ್ನ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿದಾಗ ಮೇಲ್ನೋಟಕ್ಕೆ ಅಪೀಲಲ್ಲಿ ಸತ್ಯಾಂಶ ಇದ್ದಂತ ಕಂಡು ಬಂದು, ಅವರು ಈ TEC ಅಲ್ಲಿ CGM ಆಗಿದ್ರಲ್ಲ, ಚೀಫ್ ಜನರಲ್ ಮ್ಯಾನೇಜರ್, ಅವರು ಸಿ ಲೆವೆಲ್ ರಾಘವೇಂದ್ರ ಪ್ರಸಾದ್ ಅಂತ ಇದ್ದಾರೆ, ಅವರಿಗೆ ಒಂದು ಆದೇಶ ಮಾಡ್ತಾರೆ, ನೀವು ಈ ಮೌಲ್ಯಮಾಪನ ಮಾಡಿರ್ತೀರಲ್ಲ, ಆ ಮೌಲ್ಯಮಾಪನ ಮಾಡಿರೋದಕ್ಕೆ ಪ್ರಮಾಣ ಪತ್ರ ನೀಡಿ, ವೆರಿಫಿಕೇಶನ್ ಅಫಿಡೇವಿಟ್ ನೀಡಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಇವರು ಆ ವೆರಿಫಿಕೇಶನ್ ಅಫಿಡೇವಿಟ್ ನ ಅಂದ್ರೆ ಪ್ರಮಾಣ ಪತ್ರನ ಕೂಡ ಅವರು ರಾಂಗ್ ಆಗಿ ಕೊಡ್ತಾರೆ. ಏನಂತ, ಈ TEC ಮೆಂಬರ್ಸ್ ಎಲ್ಲ ನಾವು ಸರ್ವಾನುಮತದಿಂದ ತೀರ್ಮಾನ ತಗೊಂಡು ಇವ್ರನ್ನ ಮಾಡಿದೀವಿ ಅಂತ. ಈ 12 ಪ್ಯಾಕೇಜು ಮತ್ತೆ ಟೋಟಲ್ 25 ಪ್ಯಾಕೇಜ್ ಅಲ್ಲಿ ಏನೇನು ಲೋಪದೋಷಗಳಾಗಿವೆ ಅವು ನಾವು ಪಟ್ಟಿ ಮಾಡಿ ಕೊಟ್ಟಿದೀವಿ. ನಿಮಗೆ ಮೇಲ್ನೋಟಕ್ಕೆ ಹೇಳ್ಬೇಕಂದ್ರೆ, ಈ 25 ಪ್ಯಾಕೇಜ್ ಅಲ್ಲಿ 46 ಬಿಡ್ಡಿಂಗ್ಸ್ ಅಲ್ಲಿ ಈ ಅಫಿಡೇವಿಟ್ಸ್ ಆಗ್ತಾರಲ್ಲ, ಅದನ್ನ ಡೇಟ್ ಮಿಸ್ ಮ್ಯಾಚ್ ಆಗಿರುತ್ತೆ. ಅವ್ರನ್ನ ಏನ್ ಮಾಡ್ತಾರೆ ಇವ್ರನ್ನೆಲ್ಲ ಯಾರು ಡೇಟ್ ಮಿಸ್ ಮ್ಯಾಚ್ ಮಾಡಿರೋದೆಲ್ಲ ಒಂದೇ ಗುಂಪಿನವರು. ಆ ಗುಂಪಿನವ್ರನ್ನೆಲ್ಲ ಕ್ವಾಲಿಫೈ ಮಾಡಬೇಕು ಅಂತ ಆ ಡೇಟ್ ಮಿಸ್ ಮ್ಯಾಚ್ ಮಾಡಿರೋದನ್ನ ಇವರು ಎಕ್ಸಾಮ್ಷನ್ ತಗೋತಾರೆ. ಯಾರಿಂದ? CC ಇಂದ. ನಮ್ಮ GBA-CC ಮತ್ತು BSWML ಅವ್ರು MD ಆಗಿರ್ತಾರೆ ಮಹೇಶ್ವರ ರಾವ್ ಅವರು, ಅವರಿಂದ ಒಂದು ಆದೇಶ ತಗೋತಾರೆ. ಏನಂತ, ಇವರು ಮಾಡಿರ್ತಕ್ಕಂಥ ಈ ಡೇಟ್ ಮಿಸ್ ಮ್ಯಾಚ್ ನ ಮೌಲ್ಯಮಾಪನ ಮಾಡುವಾಗ ನಾವು ಮನ್ನಿಸಬೇಕು ಅಂತ. ಅದು ಕಾನೂನಿಗೆ ವಿರುದ್ಧ. ಅದು ಮಾಡಿದ್ರು ಪರವಾಗಿಲ್ಲ, ಅದು ಮಾಡಿದ ಮೇಲೆಯೂ ಕೆಲವರು ಅನರ್ಹ ಗುತ್ತಿಗೆದಾರರು ಇರ್ತಾರಲ್ಲ, ಅವರು ತುಂಬಾ ಟೆಂಡರ್ ಇದರಲ್ಲಿ ಕಂಡೀಷನ್ಸ್ ನ ವೈಲೇಟ್ ಮಾಡಿರ್ತಾರೆ. ಆದ್ರೆ ಚಿಕ್ಕ ಪುಟ್ಟ ಟೈಪಾಲಜಿಕಲ್ ಎರರ್ ಮಾಡಿರೋರ್ನ ಹೊರಗಡೆ ಇಡ್ತಾರೆ. ಇವರು ದೊಡ್ಡ ಮೊತ್ತದಲ್ಲಿ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಮಾಡಿರ್ತಾರಲ್ಲ, ಅವ್ರನ್ನ ಅರ್ಹರನ್ನಾಗಿ ಮಾಡ್ತಾರೆ. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿದಾಗ ಏನಕ್ಕಪ್ಪ ಈ ತರ ಮಾಡಿದ್ದಾರೆ ಅಂದ್ರೆ, ಇವರೆಲ್ಲ ಮೊದಲೇ ಗುಂಪು ಮಾಡ್ಕೊಂಡು ಕಾರ್ಟೆಲ್ ಮಾಡ್ಕೊಂಡು ಟೆಂಡರ್ ಹಾಕಿರ್ತಾರೆ. ಈ ಕಾರ್ಟೆಲ್ ಮಾಡಿರೋ ಗುಂಪಿಗೆ ಇವರು ಸಹಾಯ ಮಾಡೋದಿಕ್ಕೆ ಈ TEC ಮೆಂಬರ್ಸ್ ಮೌಲ್ಯಮಾಪನ ಮಾಡಿದ್ದಾರೆ ಅನ್ನೋದನ್ನ ನಾವು ಅನುಮಾನ ಬಂದು, ನಾವು ವಿಚಾರಣೆ ಮಾಡಿದಾಗ ಕೆಲವೊಂದು ದಾಖಲಾತಿಗಳು ಸಿಕ್ತು. ಆ ದಾಖಲಾತಿಗಳನ್ನೆಲ್ಲ ನಾವು ಮಾನ್ಯ ಕರ್ನಾಟಕ ಲೋಕಾಯುಕ್ತರಿಗೆ ಸಲ್ಲಿಸಿದೀವಿ. ನಾವು ಈಗ ಏನ್ ಅಪೀಲ್ ಹಾಕೊಂಡಿದ್ವಲ್ಲ ನಮ್ಮ CS ಹತ್ರ, ACS ಹತ್ರ, ಅವರು ಕೂಡ ನಮ್ಗೆ ನ್ಯಾಯ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ನ್ಯಾಯ ಕೋರಿ ನಮ್ಮ ಕರ್ನಾಟಕ ಲೋಕಾಯುಕ್ತರಿಗೆ ಇವತ್ತು ಮನವಿ ಸಲ್ಲಿಸಿದೀವಿ. ನೀವೆಲ್ಲ ಈ ಮಾಧ್ಯಮ ಮಿತ್ರರು ಬಂದಿದ್ದೀರಾ, ನಮಗೆ ನೀವೆಲ್ಲ ಸಂವಿಧಾನ 4ನೇ ಅಂಗ ಇದ್ದಾಗೆ ನೀವು ಇದನ್ನ ಸುದ್ದಿ ಮಾಡಿ ನಮ್ಗೆ ನ್ಯಾಯ ದೊರಕಿಸ್ಕೊಡೋ ತರ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀವಿ. ಟೋಟಲ್ 560 ಕೋಟಿ ಟೆಂಡರ್ ಇರೋದು. ಇದರಲ್ಲಿ ಸುಮಾರು 25 ಪ್ಯಾಕೇಜ್ಗೆ ಭಾರಿ ಮೊತ್ತದ ಹಣ ವಹಿವಾಟು ನಡೆದಿದೆ. ಅದು ಎಷ್ಟು ಅನ್ನೋದು ತನಿಖೆಯಿಂದ ಹೊರಗಡೆ ಬರಬೇಕು ಅನ್ನೋದು ನಮ್ದು ಒತ್ತಾಯ. CS ವೆಂಕಟೇಶ್ ಅಂತ, ನಾನು ಗುತ್ತಿಗೆದಾರ.